ಓಂ ಹರೀಂ ದುಮ್ ದುರ್ಗಾಯೇ ನಮಃ. ನಿತ್ಯ ಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಬಹುಮುಖ್ಯವಾಗಿ ಪ್ರತಿಯೊಬ್ಬರೂ ಸಹ ಭಗವಂತನನ್ನು ಪ್ರಾರ್ಥನೆ ಮಾಡ್ತೀವಿ. ನವವಿಧ ಭಕ್ತಿಗಳ ಮುಖೇನ ಭಗವಂತನ ಆರಾಧನೆಗೆ ನಾವು ಪ್ರಯತ್ನ ಪಡೋದ್ರ ಜೊತೆಗೆ ಮನೆಯಲ್ಲಿ ಪೂಜೆ ಮಾಡ್ತಕ್ಕಂಥದ್ದು, ಹೋಮ ಹವನಗಳು ಮಾಡೋದ್ರ ಜೊತೆಗೆ ನಾವು ಯಾರಾದರೂ ಆಗಲಿ ಒಬ್ಬೊಬ್ಬರು ಒಂದು ಮಂತ್ರೋಚ್ಚಾರಣೆ ಮಾಡ್ಕೋತಾ ಇರ್ತೀವಿ. ಮಂತ್ರಗಳ ಉಚ್ಚಾರಣೆ, ಆ ಮಂತ್ರಗಳ ಉಚ್ಚಾರಣೆ ಏನಾಗಿರುತ್ತೆ, ಕೆಲವು ಗುರುವಿನಿಂದ ಬಂದಂಥ ಮಂತ್ರಗಳು, ಕೆಲವು ಪುಸ್ತಕಗಳಲ್ಲಿ ನೋಡಿಕೊಂಡಂಥ ಮಂತ್ರಗಳು ಕೂಡ ಆಗಿರುತ್ತೆ. ಆದರೆ ನಾವು ಯಾವಾಗಲೂ ಹೇಳ್ತೀವಿ ದೈವಾಧೀನಂ ಜಗತ್ ಸರ್ವಂ. ಈ ಜಗತ್ತೆಲ್ಲವೂ ಕೂಡ ದೈವಾಧೀನಂ, ಪ್ರತಿಯೊಂದು ಕೂಡ ದೇವರ ಅಧೀನ ಇರ್ತಕ್ಕಂಥದ್ದು. ಇನ್ನು ಮಂತ್ರಾಧೀನಂತೂ ದೈವತಂ, ದೈವಾಧೀನಂ ಜಗತ್ ಸರ್ವಂ ಮಂತ್ರಾಧೀನಂತೂ ದೈವತಂ. ಈ ಒಂದು ದೇವರುಗಳು ಯಾರ ಅಧೀನದಲ್ಲಿರ್ತಾರೆ? ಮಂತ್ರಗಳ ಅಧೀನದಲ್ಲಿರ್ತಾರೆ. ನಮ್ಮಲ್ಲಿ ಒಂದು ಗೊಂದಲ ಇರುತ್ತೆ, ನಾನು ಪ್ರತಿನಿತ್ಯ ಒಂದು ಮಂತ್ರ ಹೇಳ್ಕೊತೀನಿ, ಯಾಕೋ ನಂಗೆ ಒಳ್ಳೇದಾಗ್ತಾ ಇಲ್ಲ. ತುಂಬ ಹೇಳ್ಕೊತೀನಿ, ಹನುಮಾನ್ ಚಾಲೀಸ ಹೇಳ್ತೀನಿ, ದುರ್ಗಾ ಸಪ್ತಶತಿ ಹೇಳ್ತೀನಿ, ಲಲಿತಾ ಸಹಸ್ರನಾಮ ಹೇಳ್ತೀನಿ, ವಿಷ್ಣು ಸಹಸ್ರನಾಮ ಹೇಳ್ತೀನಿ, ಶಿವಾಸ್ತೋತ್ರ ಹೇಳ್ತೀನಿ, ಮಹಾಲಕ್ಷ್ಮಿ ಅಷ್ಟಕ ಹೇಳ್ತೀನಿ, ನನಗೆ ಯಾಕೆ ಒಳ್ಳೇದಾಗ್ತಾ ಇಲ್ಲ? ಆದರೆ ಕೆಲವು ನಾವು ಹೇಳ್ತೀವಿ ಮಂತ್ರಗಳು ಸ್ಪಷ್ಟ ಉಚ್ಚಾರಣೆ ಇದ್ದಿದ್ದೇ ಆದರೆ ಶುಭ. ಸ್ಪಷ್ಟ ಉಚ್ಚಾರಣೆ, ಅದರಲ್ಲಿ ಏನೂ ಕೂಡ ಒಂದು ಲೋಪದೋಷ ಇಲ್ಲದೇ ಇದ್ದರೆ ಚೆನ್ನಾಗಿರುತ್ತೆ. ಯಾಕೆಂದರೆ ಓಂಕಾರಾದಿ ಬೀಜಾಕ್ಷರ, ಓಂಕಾರ ಅನ್ನತಕ್ಕಂಥ ಬೀಜಾಕ್ಷರ ನಾವು ಯಾವ ಆರಾಧನೆ ಮಾಡ್ತೀವಿ ಆ ದೇವರ ಯಾರೋ ಆರಾಧನೆ ಮಾಡ್ತೀವಿ. ಈಗ ಹನುಮಾನ ಆರಾಧನೆ ಮಾಡಿದ್ರೆ ಹಮ್ ತಗೋತೀವಿ, ಸರಸ್ವತಿ ಆದರೆ ಐಂ ತಗೊಳ್ತೀವಿ. ಈ ರೀತಿ ಆರಾಧಿಸುವ ದೇವತೆಯ ಮೂಲ ಬೀಜಾಕ್ಷರದಲ್ಲಿ ಸೇರಿಸಿ ಹೇಳ್ಕೊಂಡ್ಬಿಟ್ರೆ ನಮ್ಮ ಸಂಕಲ್ಪಗಳೆಲ್ಲ ಈಡೇರಿಬಿಡುತ್ತೆ. ಸಂಕಲ್ಪಗಳೆಲ್ಲ ಕೂಡ ಈಡೇರುತ್ತೆ. ಈಗ ನೋಡಿ, ಓಂ ಹ್ರೀಂ ಶ್ರೀಂ ಲಕ್ಷ್ಮೀಭ್ಯೋ ನಮಃ. ಇಲ್ಲಿ ಹ್ರೀಂ ಸೇರಿಸ್ಕೊಂಡ್ವಿ, ಶ್ರೀಂ ಸೇರಿಸ್ಕೊಂಡ್ವಿ, ಲಕ್ಷ್ಮೀಭ್ಯೋ ನಮಃ ಹೇಳ್ಕೊ. ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ನಾವು ಪುಸ್ತಕದ ಮುಖಾಂತರ ಅಥವಾ ಮೊಬೈಲಲ್ಲಿ ಕೇಳೋ ಮುಖಾಂತರ ಮಂತ್ರಗಳನ್ನು ಹೇಳ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿದ್ದೆ ಆದರೆ ಅಷ್ಟು ಫಲ ಕೊಡ್ತಕ್ಕಂಥ ಸಾಧ್ಯತೆ ತುಂಬ ಕಡಿಮೆ. ಹಾಗಾಗಿ ಯಾರೇ ಗುರುಗಳಾಗಲಿ, ಅರ್ಚಕರಾಗಲಿ, ಪುರೋಹಿತರಾಗಲಿ, ಶಾಸ್ತ್ರಿಗಳಾಗಲಿ, ಜ್ಯೋತಿಷ್ಯರಾಗಲಿ, ಯಾರೇ ಅವರ ಮುಖಾಂತರ ಒಂದು ಮಂತ್ರವನ್ನು ತಗೊಂಡಾಗ ಅದಕ್ಕೆ ಹೆಚ್ಚು ಬಲ ಕೊಡುತ್ತೆ. ಇಲ್ಲಿ ಮುಖ್ಯವಾಗಿ ಮಂತ್ರ ತಗೊಳ್ಳೋದು ಗುರುವಿನ ಉಪದೇಶದಿಂದ ಜೊತೆಗೆ ನಾವು ಹೇಳ್ಕೊಳ್ಳೋದು ಸ್ಪಷ್ಟತೆ ಇದ್ದಾಗ ಚೆನ್ನಾಗಿರುತ್ತೆ. ಆದರೂ ಕೂಡ ಇಲ್ಲೊಂದು ಎಕ್ಸಂಪ್ಷನ್ ಇದೆ. ನಾವು ಒಂದು ಮಂತ್ರವನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಮಂತ್ರಕ್ಕಿಂತ ನಮ್ಮ ಮನಸ್ಸಿನ ಭಾವನೆ ಇಂಪಾರ್ಟೆಂಟು. ಆ ಭಾವನೆಗೆ ಭಗವಂತ ಒಲಿತಾನೆ. ಎಷ್ಟೋ ಜನ ನಾನು ಓದಿಲ್ಲ ಸರ್, ನಮಗೇನೋ ಒಂದು ಮಂತ್ರ ಹೇಳ್ಕೊಳ್ತಾರೆ, ಆ ಮಂತ್ರ ಸ್ವಲ್ಪ ಆ ಕಡೆ ಈ ಕಡೆ ಉಚ್ಚಾರಣೆಯಲ್ಲಿ ತಪ್ಪುಗಳು ಹೇಳ್ತಾ ಇದ್ದರೂ ಕೂಡ ಅಲ್ಲೂ ಕೂಡ ಭಗವಂತನ ಕೃಪೆ ಆಗೇ ಆಗತ್ತೆ. ಆದರೆ ಸಾಧ್ಯವಾದಷ್ಟು ಗುರುಗಳ ಉಪದೇಶ, ಗುರುಗಳ ಮುಖಾಂತರ ಮತ್ತು ದಿನೇ ದಿನೇ ಆ ಮಂತ್ರದಲ್ಲಿ ಏನಾದರೂ ಸಣ್ಣ ಪುಟ್ಟ ಲೋಪದೋಷಗಳು ಬಂದಾಗ ಅವು ಸರಿ ಮಾಡ್ಕೊಳ್ಳೋಕೆ ಹೋದಾಗ ಇನ್ನೂ ಹೆಚ್ಚು ಶಕ್ತಿ ಜಾಸ್ತಿ ಆಗತ್ತೆ. ಭಗವಂತನಿಗೇನು ಅಂತ ಹೇಳಿದ್ರೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ ಪ್ರಯಶ್ಚತಿ ತದಹಂ ಭಕ್ತಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಭಗವಂತ ಹೇಳ್ತಾನೆ, ಪತ್ರ, ಪುಷ್ಪ, ನೀರು, ಉದಕ ಏನು ಕೊಟ್ಟರು ನಾನು ತಗೊಳ್ತೀನಿ, ಭಕ್ತಿಯಿಂದ ಕೊಡು. ನೀನು ಏನು ಹೇಳಿದ್ರು ನಾನು ತಗೊಳ್ತೀನಿ, ಭಕ್ತಿಯಿಂದ ಹೇಳು. ಹಾಗಾಗಿ ಮಂತ್ರೋಚ್ಚಾರಣೆಯಲ್ಲಿ ಉಚ್ಚಾರಣೆ ತಪ್ಪು ಬಂದಾಗ ದಯವಿಟ್ಟು ಅದನ್ನು ತಿದ್ದಿ ಯಾರ ಹತ್ರ ಆದರೂ ಹೇಳಿ ಅದನ್ನು ಹೇಳಬೇಕು. ಸರ್, ನಾನು ಈ ಥರ ಹೇಳ್ಕೊತಾ ಇದ್ದೀನಿ, ಗುರುಗಳೇ ನಾನು ಈ ರೀತಿ ಹೇಳ್ತಾ ಇದ್ದೀನಿ, ಇದು ಕರೆಕ್ಟಾಗಿದೆಯಾ? ಅಲ್ಲಿ ಏನಾದರೂ ಗುರುಗಳು ಹೇಳ್ಕೊಡ್ತಾರೆ. ಅಥವಾ ಯಾರಾದರೂ ಶಿಕ್ಷಕರಿರ್ಬೋದು, ಅಥವಾ ವಿದ್ಯಾರ್ಥಿಗಳಿರ್ಬೋದು, ಅಥವಾ ಎಷ್ಟೋ ಸಾರಿ ನೋಡಿರ್ತೀವಿ ತಂದೆ ಹೇಳೋ ಮಂತ್ರವನ್ನು ಪುಟ್ಟ ಮಗು, ಚಿಕ್ಕ ಮಗು ಹೇಳ್ತಾನೆ, ಅಪ್ಪ ಆ ಮಂತ್ರದಲ್ಲಿ ಯಾಕೋ ನೀನೊಂಥರ ಲೋಪದೋಷ ಇದೆಯಪ್ಪ, ನೀನು ಉಚ್ಚಾರಣೆ ಸರಿ ಇಲ್ಲಪ್ಪ. ಯಾಕಂದರೆ ಆ ಮಗು ಅಷ್ಟು ಸ್ಪಷ್ಟವಾಗಿ ತಿಳ್ಕೊಂಡಿರುತ್ತೆ. ಆಗ ನಾವು ಅದು ತಿದ್ಕೊಂಡು ಹೋಗಬೇಕು. ಆದರೆ ಆ ಸ್ಪಷ್ಟತೆ ಇಲ್ಲದೆ ಹೇಳ್ಕೊಳ್ಳೋದು ತಪ್ಪಲ್ಲ, ಭಕ್ತಿ ಇಂಪಾರ್ಟೆಂಟು. ಹೇಳ್ಕೊಂಡ್ರೆ ಅದನ್ನು ಸ್ಪಷ್ಟತೆ ಮಾಡ್ಕೊಂಡು ಹೇಳ್ಕೊಳ್ಳಿ, ಅದರಿಂದ ಸಾಕಷ್ಟು ಒಳ್ಳೆಯದಾಗುತ್ತೆ. ಮಂತ್ರದಿಂದ ದೇವರು ಕೂಡ ಒಲಿತಾನೆ, ತುಂಬಾ ಒಳ್ಳೆಯದಾಗುತ್ತೆ. ಹಾಗಾಗಿ ಒಳ್ಳೆಯದು ಕೂಡ ಆಗುತ್ತೆ. ಸರ್ವೇ ಜನ ಸುಖಿನೋ ಭವಂತು.